ಅಲ್ಲ ಕಣವ ಸುಂದ್ರ 3 ಹೊತ್ತು ಆ ಬೆಕ್ಕನ್ ಮರಿಯ ಎತ್ಕೊಂಡ್ ಕುಂತಿರ್ತೀಯಲ್ಲ. ಯಾವ ಬೆಕ್ಕನ್ ರಾಣಿ ಏನೋ ಎಲ್ಲಿಂದ ಬಂದ್ಬಿಟ್ಟವಳ, ಮೇಲಿಂದ ಉದ್ರ ಬಿಟ್ಟವಳ ನಿಂಗ. ಕರ್ಕೊಂಡೋಗಿ ಅವ್ರ ಪುಸ್ತಕ್ ಬಿಡು ಆಯ್ತಾ. ಯವ್ವ ಅದೇನೋ ಗೊತ್ತಿಲ್ಲ ಕಣವ, ನಂಗೆ ಬೆಕ್ಕನ್ ರಾಣಿ ಅಂದ್ರ ಬಾಳ ಇಷ್ಟ. ಮನ್ಯಾಗ ಇದ್ಬಿಟ್ರೆ ಚಂದ, ಇವಳು ನೋಡ್ತಿದ್ರೆ ಖುಷಿ ನಂಗ. ಅದಕ್ಕೆ ನಾನು ಇವಳನ್ನ ಎತ್ಕೊಳ್ಳೋದು. ಚೆನ್ನಾಗ್ ಮಾತಾಡ್ತಾಳೆ ನನ್ನ ಜೊತೆಗೆ, ನಂಗೆ ಫ್ರೆಂಡ್ ಆಗೋಳಕವ. ಫ್ರೆಂಡ್ ಆಗಿ ನಾನು ಇವಳನ್ನೇ ಇಷ್ಟ ಪಡೋದು. ನಾನು ಇವಕ್ಕೇನೆ ಮದ್ವೆ ಆಗೋದು. ನೀನ್ ಅಂತಿರ್ತೀಯಲ್ಲ ಬೆಕ್ಕನ್ ಮದ್ವೆ ಆಗ್ಬಿಡು ಬೆಕ್ಕನ ಅಂತ ಹೇಳಿ, ಅದಕ್ಕೆ ಈಕೆನೆ ನಾನು ಮದ್ವೆ ಆಗೋದು. ನೀನ್ ಮುಸುಡಿಗೆ ಯಾರು ಇಟ್ಕೊತಾರೋ ಅದನ್ನ ಮದ್ವೆ ಆಗತ್ತ. ಮದ್ವೆ ಆಗ್ಬಿಟ್ಟಾರು ಒಟ್ಟಿಗೆ ಇಟ್ಕ. ಊರ್ ಮಂದಿ ಎಲ್ಲ ಮಾತಾಡ್ತಾರ, ನಿಮ್ ಮಟ್ಟಿ ಬೆಕ್ಕೈತಲ್ಲ ಮಾತಾಡ್ತಲ್ಲ. ನಾವು ಫೋಟೋ ತಕಂತೀವಿ ನಿಮ್ ಮಟ್ಟಿ ತಕ್ ಬರ್ಬೇಕು ಅಂತ ಕೂಲಿಕ್ ಹೋದಾಗೆಲ್ಲ ಮುಜಾವಿ ನಿಂದೋಳೆ ಕರ್ಮ ಆಯ್ತು ನೋಡ. ಹ್ಞೂ ಕಣ್ಲ ಸುಂದ್ರ, ನಿಮ್ಮಮ್ಮ ಹೇಳ್ತಿರೋದ್ ಕರೆ ಐತಿ. ಸುಮ್ಕ ಮದ್ವೆ ಆಗ್ಬಿಡ್ಲ ಸುಂದ್ರ. ನನ್ನ ಮದ್ವೆ ಆಗ್ಬಿಟ್ಟಾರು ಎತ್ಕೊಂಡ್ ಓಡಾಡು, ಎಲ್ಲಾರು ಹೊಗ್ಲುತ್ತಾರೆ. ನೀನು ಹಿಂಗ ಎತ್ಕೊಂಡ್ ಓಡಾಡ್ತಿದ್ರೆ ಎಲ್ಲಾರು ತೆಗ್ಲುತ್ತಾರಕ್ಕಲ್ಲ. ಇಲ್ಲ ನೀನು ಏನ್ ಮಾತಾಡ್ತಿಲಿ? ನಾನ್ ನಿನ್ನ ಮದ್ವೆ ಆಗ್ಬೇಕೇನ? ಸುಮ್ಕ ಕುಂದ್ರು. ನಿನ್ ಅಲ್ದ್ರ ಬಾರ ಆಯ್ತು ನಮಗೆ. ಸುಮ್ಕ ಮುಚ್ಚ್ ಬಾಯ್. ಲವ್ ಮಾಡ್ಬೇಕಂತ ಲವ್ ಐಕಿನ ಮದ್ವೆ ಬೇರೆ ಆಗ್ಬೇಕಂತ ಆಗ್ಬಿಡ್ಲ ಸುಂದ್ರ ಅಂತಲ್ಲ. ನನ್ನಂತ ಪಿಗರ್ಗೆ ನಿನ್ನಂತ ಬಿಟ್ಟಿಯ? ಬೇಡ ಬೇಡ, ನೀನ್ ಚಂದಿಲ್ಲ ಕಣೆ, ನೀನ್ ಚಂದಿಲ್ಲ. ನೀನ್ ಬೆಕ್ಕನ್ ರಾಣಿ. ನಿನ್ನ ಸ್ವಾಮನೆ ತಡಮೇಲೆ ಕುಡ್ಸ್ಕೊಳ್ಳೋದೇ ಹೆಚ್ಚೈತಿ. ನಿನ್ನ ಮದ್ವೆ ಬೇರೆ ಗಂಟೆ ಹಾಕಂದು ನಿನ್ನ 3 ಹೊತ್ತು ಒತ್ಕೊಂಡ್ ತಿರುಗ್ತೀನಿ. ಹೋಗಲೇ ಬಂದ್ಬಿಟ್ಲು ಏನಾಸ ಇಟ್ಕೊಂಡಳ. ಅಲ್ಲಲ್ಲೇ ನನ್ ಬೆಕ್ಕನ್ ರಾಣಿಗೂ ಪಾಪ ಬರುತ್ತ. ಕಾವ್ಯ ಇಲ್ಲೆಲ್ಲ ಇದ್ಲ, ನನ್ ಕಾವ್ಯ ತಪ್ಪಿಸ್ಕೊಂಡ್ಬಿಟ್ಟವಳೆಲ್ಲ ಕಾಣ್ತಿಲ್ವಲ್ಲ. ಕಾವ್ಯ ಕಾವ್ಯ ಈ ಬೊಡ್ಡ ಇದಂಗ ಎಲ್ಲೆಲ್ಲಿಂದ ಸಿಗ್ತಾವ ಏನೋ ಕತ್ತೆ, ಆಮೇಲೆ ಎಮ್ಮೆ, ಇಂಥವನ್ನ ಬಾಳ ಇಷ್ಟ ಪಡ್ತಾನ. ಅದಕ್ಕೆ ಪ್ರಾಣಿ ಪಕ್ಷಿಗಳು ಅಂದ್ರೆ ಬಾಳ ಇಷ್ಟ ಇದಕ್ಕೆ. ನಾಯಿಗಳು ಇಂಥವ್ರ ಜೊತೆಗೆ ಇವ್ನು ಮದ್ವೆ ಆಗುದು. ಇವಾಗ ಬೇಕು ಇನ್ನೇನೇನ್ ಕಟ್ಕೊಂಡ್ ಬರ್ತಾನೋ ಕಾಣಿ ಎತ್ತಿಯಾಕ ಇವನು. ಎದಕ್ಕೆ ಸೌಂದರ್ಯ ಕವರದ್ ಬರ್ಗು ಬತ್ತೈತಲ್ಲ ನಿನ್ ವಯಸ್ಸು. ಈಟ್ ಮಟ್ಟಕ ಕಿರ್ಚ್ಕೊಂಡ್ ಕುಂತಿ. ಏನಾಯ್ತು ನಿನ್ ಮಗ? ಏನ್ ಮಾಡ್ತಾನ? ಏನ್ ತೀಟ ಮಾಡ್ತಾನೆ ಅಂತ ಕಿರ್ಚ್ಕಿತ್ತಿದ್ಯಾಕ? ನಾನು ನೋಡ್ತಾನೆ ಇವನಿಗೆ ಕಿರ್ಚು ಅಷ್ಟು ಮಟ್ಟದ ಕಿರ್ಚಕತ್ತಿಯಲ್ಲ ಯಾಕ? ಬರ್ಗು ಬತ್ತೈತವ ನೀನ್ ಮಾತಾಡ್ತಿರೋದು. ಏನಂತ ಸುಂದ್ರಂದು? ಏನು ಲಕ್ಷ್ಮಿ, ಫಸ್ಟ್ ಇವ್ನ್ ಯಾವ್ದಾರು ಒಂದ್ ಹೆಣ್ಣು ನೋಡಿ ಮದುವೆ ಮಾಡ್ಬಿಡ್ಬೇಕು. ನಂಗಂತೂ ಇವ್ನ ಕಾಲದ ಸಾಕಾಗಿ ಹೋಗ್ಬಿಟ್ಟೈತೆ ಕಣೆ. ಆ ಬೆಕ್ಕನ್ ಮರಿ ಮುಂಚ್ಕೊಂಡ್ ಕುಂತೈತೆ. ಕಾವ್ಯ ಯಾಕ ಕಾವ್ಯ ಹಂಗ ಹಿಂಗ ಅನ್ಕೊಂಡು ಟೊಳೆ ಟೊಪ್ಳೆ ಅಂತಾನೆ. ಅದಕ್ಕೆ ನನ್ಗ ಎಲ್ಲಿಂದೋ ಉರಿಯುತ್ತೆ. ಮ್ಯಾಗಿರ ಭಗವಂತ ಯಾರ್ಯಾರ್ಗ ಏನು ಅಂತ ಬರ್ದು ಬಿಟ್ಟಿರ್ತಾನೆ. ಕರಕರ ಮಾಡ್ಕೊಂಡ್ರೆ ಏನ್ ಬರುತ್ತೆ ಹೇಳಿ? ಅವಳುವ ಅನ್ನ ಕತ್ತಳ ಕಾವ್ಯನುವ ನಾನು ಹುಡುಗಿ ಆಗ್ತೀನಿ ಕನಕ ಅಂತೇಳಿ. ನೋಡು ಮೈರು ಇಷ್ಟ ದಿನ ಕಾದಿವಂತ ಇನ್ನು ಏನು ಉಳುಮೆ ಬರೋವರೆಗೂ ಕಾಯಿಮ. ಆರಾಮಾಗಿ ಆಗ್ಬಿಟ್ರ ಸುಮ್ಕ ಒಳ್ಳೆ ಹುಡುಗಿ ಆದ್ರೆ ಚೆನ್ನಾಗಿದ್ರೆ ಸುಮ್ಕ ಸುಂದ್ರ ಮಾಡ್ಬಿಡುವಂತೆ. ನೋಡಿ ಕಾವ್ಯ, ನೋಡಿ ನಿಮ್ ಲಕ್ಷ್ಮೀತೆ ಏನಂತಾಳ ನಿಮ್ಮ ಅವ್ವ. ನೋಡಿ ನನ್ಗೂ ನಿನ್ಗೂ ಮದ್ವೆ ಮಾಡ್ತಾರಂತ ತಿರ್ಗೆ. ಅಯ್ಯೋ ಮುನ್ಸುನ್ ರಾಣಿ, ಕೊಬ್ಬನ್ ರಾಣಿ ಏನ್ ಮುನ್ಸ್ಕೊಂತಾಳೆ ನೋಡು. ತಿರ್ಕನಿಲ್ಲ ಅಂದ್ರೆ ನಾನು ಎದ್ದೋಯ್ತೀನಿ. ನಾ ಮಾತಾಡೋದೇ ಇಲ್ಲ ನಿನ್ ಜೊತೆ. ನಿಮ್ಗ ಹಾಲು ಬಿಸ್ಕಟ್ ಎಲ್ಲ ತಂದಾಕಿ ನನ್ ಕುಡಿದಂಗ ಮಾಡ್ದಂಗ ನಿನ್ ಜೊತೆಕಿದ್ರ ನೋಡ್ದ ನಿನ್ ಕೋಪ ನಾನು ಹೋಯ್ತೀನಿ ಹೋಗು. ಅಲ್ಲಲ್ಲ ಈ ಬೆಕ್ಕನ್ ಮರಿಗೆ ಏನ್ ಅರ್ಥ ಆಗುತ್ತೆ ನೋಡ. ಹೋಗ್ತೀನಿ ಅಂತ ಸುಂದ್ರನ್ ತಡವೆ ಬಂದು ಕುತ್ಕೊಂಡ್ಬಿಟ್ಲು. ನೋಡಮ್ಮ ಸುಮ್ಕಿರು ಸೌಂದರ್ಯಕ್ಕ. ಸುಮ್ಕ ಆತ್ರಗೆಟ್ಟಿ ನಿರ್ಧಾರ ತಕೊಂಬಾರ್ದು. ಅದಕ್ಕೂ ಬೇಜಾರಾಗುತ್ತಾ? ಅದು ಬೇರೆ ಮಾತಾಡ್ತೈತಿ ಹೇಳ್ತೈತಿ. ಅಮ್ಮ ಉಣ್ಮೆವರೆಗೂ ಕಾಯಿರಿ, ನಾನು ಹುಡುಗಿ ಆಯ್ತೀನಿ ಅಂತ. ಇಷ್ಟು ದಿನ ಕಾದಿವಂತ ಒಂದೇನ್ ತರ್ತೀನ. ಇನ್ನು ಅಲ್ಲಿವರೆಗೂ ಕಾಯಕ್ಕಾಗಕ್ಕಿಲ್ಲ. ಒಂದ್ 15 ದಿನ ಕಾಯ್ದು ಆಯ್ತು ತಕೊಳ್ರಿ. ಅದಕ್ಕೆ ಕಣ್ ಲಕ್ಷ್ಮಿ ಅಮ್ಮ, ನಂಗ ನೀನಂದ್ರೆ ಬಾಳ ಇಷ್ಟ. ನೋಡು ಎಷ್ಟು ಅರ್ಥ ಮಾಡ್ಕೊಂಡಿ. ನನ್ ನಿಜ ರೂಪ ಬಂದ್ರೆ ಸುಮ್ಮನೆ ನನ್ ಬುಟ್ಟೆ ಇರಕ್ಕಿಲ್ಲ ನೋಡ್ಬೇಕಾರ. ನನ್ ಸೇಮ್ ನಿನ್ ಮಗ್ಳಂಗ ಕಾಣೋದು. ಆದ್ರೆ ಸುಂದ್ರ ನಾನು ಒಪ್ಕೊಳಕ್ಕಿಲ್ಲ ಅಂತಾನ. ಅದಕ್ಕೆ ಲಕ್ಷ್ಮಿ ನಿಂಗಂದ್ರೆ ಬಾಳ ಇಷ್ಟ. ತೊದ್ಲಿ ಬೇಸ್ ಮಾತಾಡ್ತಿ. ಇವೆಲ್ಲ ಮಾತಾಡ್ಕೊಂಡ್ ಕುತ್ಕತಿ. ಅವನ್ನ ಕೆಲ್ಸಕ್ಕೆ ಹೋಗಕ್ ಬಿಡ್ತೀಯೇನ? ಬಿಡಕ್ಕಿಲ್ಲ. 3 ಹೊತ್ತು ಅಲೋ ನನ್ಗ ಹಾಲು ಬಿಸ್ಕೆಟ್ ತಕೊಂಬ, ನಾನು ಅದ ತಿನ್ನೋದು. ಇಲ್ಲಾಂದ್ರೆ ನಂಗೆ ವಾಕಕ್ಕೆ ಬರುತ್ತೆ, ನಂಗೆ ಕಕ್ಕೊಂಗಾಗುತ್ತೆ. ಚಿಕನ್ ಪೀಸ್ ಕೇಳ್ತಾನೆ ಕಣ್ ಲಕ್ಷ್ಮಿ ಇವಳು. ಚಿಕನ್ ಪೀಸ್ ಕೇಳ್ತೀಯ ನೀನು? ಬಾರಿ ಇದೆ ಬಿಡೆ. ನಮ್ಮ ನೀನು ಚಿಕನ್ ಪೀಸ್ ಬೇಕೇನ ನಿಂಗ? ಏನಂತ ಇನ್ನ ಕೇಳಕ್ಕಿಲ್ಲ ಕೊನಕ. ಏನ ಲಕ್ಷ್ಮಿ ಅವ್ವ ಒಂದ್ ವಾರಕ್ಕೆ ಒಂದ್ಕಿತ ಕೇಳ್ತೀನಪ್ಪ. ಭಾನುವಾರ ನಮ್ ಕಡೆ ಚಿಕನ್ ಮಾಡ್ತಿರ್ಲಿಲ್ಲ ನಮ್ಮಪ್ಪ ನಮ್ಮವ್ವ. ಅದಕ್ಕ ಒಂದ್ ಚಿಕನ್ ತಂದ್ ಕೊಡ್ಲಾ ಅಂತ ಕೇಳಿ ಒಂದ ಪೀಸ್ ತಿನ್ನೋದು. ನನ್ ಬಾಳ ತಿಂದಿನ ಕೇಳಿ ನಂಗ್ ತಿಂದ್ರೆ ಆರೋಗ್ಯನೇ ಆಗಲ್ಲ. ಅದೇ ನಾರ್ಮಲ್ ಆಗಿರ್ಬೇಕಿತ್ತು. ಕಾವ್ಯರಾಣಿಯಾಗಿ ಫುಲ್ ತಿಂದು ತೇಗ್ಬಿಡ್ತಿದ್ದೆ ನಾನು. ಅರೆ ಲಕ್ಷ್ಮಿದು ಹಠ ನಮ್ದಕ್ಕೆ ಗೊತ್ತಾಯ್ತು. ನಿಮ್ದಕ್ಕೆ ಸುಂದರವಾದ ಹಕ್ಕದು ಮನೆ ಹತ್ರ ಇದ್ದೀರಾ ಅಂತೇಳಿ ನಿಮ್ದಕ್ಕೆ ವಯಸ್ಸು ಹರಕಡೆಗೆ ಬಂದ್ಬಿಡ್ತು. ಅದಕ್ಕೆ ನಮ್ದಕ್ಕೆ ಹೊಡಿಗೆ ಬಂದ್ಬಿಟ್ಟೆ. ಪಾತಿ ನೀನೇನ? ನಾನು ಯಾರಪ್ಪ ಹಿಂಗ ಅನ್ಕೊಂಡಿ? ನಿಂದ ವಯಸ್ಸು ಅಂತ ಗೊತ್ತಾಯ್ತು ನನ್ಗಾಗ್ಲಿ. ನೀನ ಮಾತಾಡೋದು ಹಿಂಗ ಲಕ್ಷ್ಮಿದು ಹಕ್ಕ ಪುಕ್ಸ್ಮಿದು ಹಕ್ಕ ಅನ್ಕೊಂಡ್ ಮಾತಾಡೋದು ನೀನ ಗೊತ್ತೈತಿ. ಏನು ಇತ್ತ ಕಡೆ ಬಂದ್ಬಿಟ್ಟಿ? ಸ್ನೇಹದ ಪಾಪು ಹೇಗೆ ಇದೆ ಲಕ್ಷ್ಮಿದು ಹಕ್ಕ? ನಮ್ದಕ್ಕೆ ನೋಡಕ್ಕೆ ಬಂದೇ ಇಲ್ಲ. ಅದಕ್ಕೆ ಸ್ನೇಹದ ಪೆಪ್ಪದ ನೋಡಕ್ಕೆ ನಾಳಿದ್ದು ಬರಂಡ ಅಂತ ಅನ್ಕೊಂಡಿದೀವಿ. ನಮ್ದು ಕುಲಿದು ಹೆಂಗಸರು ಎಲ್ಲ ನಾಳಿದ್ದು ಇಲ್ಲ ನಾಳಿದ್ದು ನೇಹದ ಪಪ್ಪಗಳದ್ದು ನೋಡಕ್ಕೆ ಬರ್ತೀವಿ. ನಿಮ್ದಕ್ಕೆ ಮನೆಯಾಗ ಬಿರಿಯಾನಿಗೆ ಮಾಡ್ಬಿಡಿ. ಬಿರಿಯಾನಿಗೆ ಅಲ್ಲ ಕಣಲ್ಲ ಸುಂದ್ರ, ಇವಕ್ಕ ಪಾತಿಮಕ್ಕ ಪಾಪ ನೋಡಕ್ ಹೋಗ್ತಾಳೆ. ಇಲ್ಲ ಬರೀ ಬಿರಿಯಾನಿ ತಿಂದು ಬರಕ್ ಹೋಗ್ತಾಳಲ್ಲ. ಲಕ್ಷ್ಮಿ ಅವ್ವ ಯಾಕ ಬಿರಿಯಾನಿ ಮಾಡ್ಬೇಕು? ಆಕಿ ಮುಗಿನ್ ನೋಡಕ್ ಹೋದ್ರ ಆಕಿನ ತಾನೆ ಮಟನ್ ಚಿಕನ್ ತಕೊಂಡ್ ಹೋಗ್ಬೇಕು. ತಕೊಂಡ್ ಕೊಟ್ಬಿಟ್ಟು ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ತಾರ. ಇಲ್ಲ ಅಂದ್ರೆ ಮಾಡ್ಕೊಂಡು ತಕೊಂಡ್ ಹೋಗ್ಬೇಕು. ಬಾಂಟಿ ಹೆಣ್ಮಕ್ಳದ ಅದನ್ ಬಿಟ್ಟು ಈಕಿ ಹೋಯ್ತಲ್ಲ ಅಂತ ನೋಡಕ. ಅದಕ್ಕೆ ಈಕಿಗೆ ಬಿರಿಯಾನಿ ಮಾಡ್ಕೊಡ್ಬೇಕಂತ.
ಹೆಂಗೈತ್ ನೋಡ ಸುಂದ್ರ. ಅಲ್ಲ ಈಕಿ ಬಾಂತಿ ನೋಡಕ್ ಬರ್ತಿರೋದು, ಈಕಿ ಏನಾರ ಮಾಡ್ಕೊಂಡ್ ತಕೊಂಡ್ ಬರ್ಬೇಕು ಆ ಹುಡುಗಿಗ. ನನ್ನೊಂದ್ ಬಿರಿಯಾನಿ ಮಾಡ್ತು ಅಂತ ಹೇಳ್ತೈತಿ ನೋಡ. ಮೊನ್ನೆ ಹೊಸ ವರ್ಷ ಮಾಡೋರ ಪಾರ್ಟಿ ಮಾಡೋ ಅಂತ ಅನ್ಕಲಿಲ್ಲ ನಾನು. ಬಿಡು ನೇಹನ್ ಪಾಪ ಕರ್ಕೊಂಡ್ ಬಂದವಲ್ಲ ಬಿಟ್ವಲ್ಲ, ಪಾಪ ಆಗೈತಿ ಹಂಗ ಹಿಂಗ ಅನ್ಕೊಂಡ್ ನಾನು ಬಿಟ್ಬಿಟ್ಟಿ. ಈಕಿನ ಪಾರ್ಟಿ ನಾನು ಮಾಡಿ ತಂದ್ಕೊಟ್ಲೇನ, ಅದನ್ ಬಿಟ್ಟು ಇವಾಗ ಬಿರಿಯಾನಿ ಮಾಡ್ಬೇಕಂತ. ಈಕಿ ಮಗಿ ನೋಡಕ್ ಬದಲಂತ ನಾನು ಬಿರಿಯಾನಿ ಮಾಡ್ಕೊಡ್ಬೇಕಂತ ಐತಿ. ಇವಾಗ ಗ್ರಾಚಾರ ಬಿಡಿಸ್ತೀನಿ ಇರ್ರಿ. ಅಯ್ಯೋ ಲಕ್ಷ್ಮೀದಾಕ, ನಿಮ್ದಕ್ಕೆ ಬಿರಿಯಾನಿಗೆ ಮಾಡಲ್ಲ, ಅದಕ್ಕೆ ಹಾಕಿ ತಿಳ್ಕೊಂಡು ಶಾಕ್ಕೆ ಹಾಕ್ಬಿಟ್ರಿ. ಬಿಡಿ, ನಮ್ದಕ್ಕೆ ಮನೆ ಬಿರಿಯಾನಿ ಮಾಡ್ತೀವಿ. ಸ್ನೇಹದನ್ನು ಎಲ್ಲಾರು ಕರ್ಕೊಂಡು ಬಂದ್ಬಿಡಿ ನೀವು. ನಮ್ದಕ್ಕೆ ಮನೇಲೆ ಬಿರಿಯಾನಿಗೆ ಮಾಡ್ಬಿಡ್ತೀವಿ. ಬಿರಿಯಾನಿ ಕಾಣೋದು ಮಾಡ್ಬಿಡಿ ಅಷ್ಟೇ. ಹೊಸ ವರ್ಷದ ಪಾರ್ಟಿ ನಾಳೆ ಇಟ್ಕೊಂಡ್ಬಿಡ್ತೀನಿ. ನನ್ ತಾಳ್ಮೆಗೂ ಒಂದ್ ಇತಿ ಮಿತಿ ಅಂತ ಐತಿ ಪಾತಿ. ಬಡ್ಸ್ಕೊಂಬೇಡ ನೋಡು, ಕಪಾಲಕ ಹೋಯ್ದಿನ ಅಂದ್ರೆ ಎಷ್ಟು ಅಲ್ಗಳು ಹೊರಕ್ ಬರ್ಬೇಕು. ಎಷ್ಟೊತ್ತು ತಿಂತೀವಿ? 2, 4, 5, 10 ಕಾಣ್ತಾವ. ಇನ್ನ ಎಷ್ಟು 12 ಕಾಣ್ತಿಲ್ಲ, 10 ಹೊರಕ್ ಬರ್ಬೇಕು. ಆ ತರನ ಬಡಿಯೋದು ನಿಮ್ಗೆ. ಬಡಿಲ್ಲ ಬಡಿಬೇಕಾ? ಮುಚ್ಚಮ್ಮಿ ಬಾಯ. ನಿಮ್ದಕ್ಕೆ ಗೊತ್ತಿಲ್ಲ ಲಕ್ಷ್ಮೀದಕ್ಕ, ನಮ್ದಕ್ಕೆ ಕಾಮಿಡಿಗೆ ಮಾಡ್ತೀವಿ ಅಂತ ಹೇಳಿ. ನಿಮ್ದಕ್ಕೆ ಬಿರಿಯಾನಿಗೂ ಬೇಡ, ನಮ್ದಕ್ಕೆ ಬಿರಿಯಾನಿಗೂ ಬೇಡ, ಪಾರ್ಟಿಗೆ ಬೇಡ. ನಮ್ದಕ್ಕೆ ಪಾಪದ ನೋಡಕ್ಕೆ ಬರ್ತಿರೋದು. ನಿಮ್ದಕ್ಕೆ ಬಿರಿಯಾನಿ ಅಂತೂ ಮಾಡಿಸ್ಕೊಂಡು ತಿನ್ನಕ್ಕಲ್ಲ. ನಿಮ್ದಕ್ಕೆ ಒಬ್ರಿಗೆ ನಾವು ಬುಟಾಗೆ ಇಡ್ತೀವಿ ಅಂತಿರಲ್ಲ, ನಿಮ್ದಕ್ಕೆ ಬಿರಿಯಾನಿಗೆ ಮಾಡ್ಕೊಡ್ತೀರಾ ಅಂತ ಕೇಳ್ದೆ ಅಷ್ಟೇ ನಾನು. ನಿಮ್ದಕ್ಕೆ ಹಿಡೋದು ಇಲ್ಲ, ಯಾರಿಗೂ ಬಿಡೋದು ಅಂತ ಹೇಳಿ ನಮ್ಗೆ ಗೊತ್ತಾಗ್ಬಿಡ್ತು. ಚಪ್ಪಲ್ ತಕೊಂಡು ನಾನ ಹೊಡಿಲ್ಲ, ಇಲ್ಲ ಚಪ್ಪಲ್ ತಕೊಂಡು ನೀನ ಹೊಡ್ಕಂತಿ. ಇವೆರಡ್ರಾಗ ಒಂದ್ ಹೇಳ್ ನನ್ಗ. ಇಲ್ಲ ಅಂದ್ರೆ ಅಲ್ಲೂ ಮುರಿದೋಗಬೇಕು ಪಾತಿ. ನನ್ನ ಕೇಳಕ್ ಬೇಡ. ಮೊದ್ಲ ನಾನೇನೋ ಮಾತಾಡಕ್ ಬಂದೀನಿ, ನೀನು ಕೆಣಕಿ ಮಾತಾಡಿ ಅಂದ್ರೆ ಬಡ್ಸ್ಕಂತಿ ನೋಡ. ಅಯ್ಯೋ ಲಕ್ಷ್ಮೀದೇವಕ್ಕ, ನಿಮ್ದಕ್ಕೆ ಹೀಲ್ಸ್ಗೆ ಹಾಕ್ಬಿಡ್ತೀರಾ? ಬೇಡ ಬಿಡಿ. ನಿಮ್ದಕ್ಕೆ ಹೀಲ್ಸ್ಗೆ ಹಾಕ್ಬಿಟ್ಟು ನಮ್ದಕ್ಕೆ ಕಪಲ್ಗೆ ಹೋಗ್ಬಿಟ್ರೆ ನಮ್ದಕ್ಕೆ ಗಂಡ ಮುತ್ತದು ಕೊಡಲ್ಲ ನಮ್ಗೆ. ನಿಮ್ದಕ್ಕೆ ಸುಮ್ಕೆ ಇಟ್ಬಿಡಿ. ನಿಮ್ದಕ್ಕೆ ಗಂಡ ನಿಮ್ಗೆ ಕೊಡ್ತಾರೆ ಮುತ್ತದು ಅಂದ್ಬಿಟ್ಟು ಎಲ್ಲದಕ್ಕೆ ಕಪಲ್ಗೆ ಚಪ್ಪಲಿಲಿ ಹೊಡಿಲ್ಲ ಅಂತ ಕೇಳ್ತೀರಾ? ಹೀಲ್ಸ್ ಅಲ್ಲಿ ಹೊಡೆದ್ರೆ ನಮ್ದಕ್ಕೆ ಕೆನೆಗೆ ತೂಕ್ಕೆ ಬಿದ್ಬಿಡುತ್ತೆ. ಆಮೇಲೆ ನಮ್ದಕ್ಕೆ ಗಂಡ ಯಾರಿಗೆ ಪಪ್ಪಿಗೆ ಕೊಡ್ತಾರೆ? ನಿಮ್ದಕ್ಕೆ ಹರ್ತಾಗೆ ಮಾಡ್ಕೊಳ್ಳಿ. ಬಾಯಿಲಿ ಮುಂದಕ್ಕೆ ಪಾತಿ ಹಂಗ ಬಾಯಿಲಿ ಒಂಚೂರು. ನಿನ್ ಹತ್ರ ಏನೋ ಒಂದ್ ಗುಟ್ಟು ಹೇಳ್ಬೇಕು, ಬಾಯಿಲಿ ಒಂಚೂರು. ಅಯ್ಯೋ ಪಾತಿ ಮಧು ಹತ್ತ ಲಕ್ಷ್ಮೀದು ಅಂತ ಮಧು ಹತ್ರ ಬರ್ಬೇಡಿ. ಲಕ್ಷ್ಮೀದು ಅಮ್ಮ ನಿಮ್ದಕ್ಕೆ ಕೆನೆಗೆ ಹೊಡಿತಾರೆ ನೋಡಿ. ನಿಮ್ದಕ್ಕೆ ಬಂದಿರಿ ಅಂದ್ರೆ ಬರಕ್ಕೆ ಹೋಗ್ಬೇಡಿ ನೀವು. ಲಕ್ಷ್ಮೀದು ಅಮ್ಮ ಇವತ್ತು ತುಂಬಾಗೆ ಕೋಪಗೆ ಇದೆ. ನಗ್ತಾ ಕರೆದ್ಬಿಟ್ಟು ಅದೇನೋ ಅಂತಾರಲ್ಲ, ನಗ್ತಾ ಒಳಗ್ ಕರೆದು ದೊಣ್ಣೆ ತಕೊಂಡು ಹೊಡೆದ್ರು ಅಂತ ಹೇಳಿ ಆ ತರ ಆಗ್ಬಿಡುತ್ತೆ ನೋಡಿ. ಅಯ್ಯಯ್ಯೋ, ಯಾಕೆ ಬೇಕು ರಾಣಿ? ಹೇಳಿ ತಗ್ಲಕ್ಕಂತಿ ಸುಮ್ ಕುಂದ್ರೆ ನಿಮ್ ಲಕ್ಷ್ಮಿ ಅವ್ರ ಅಚ್ಚೆ ಬಿಟ್ರೊಳ ಕಪ್ಪ ಕೂತಲ್ ನೋಡು. ಒಡ್ಸ್ಕ ನನ್ಗೇನು ಒಡ್ಸ್ಕ ನೀನ್ ಒಡ್ಸ್ಕ, ನಿನ್ ಒಡ್ಸ್ಕೊಂಡ್ ಅಲ್ಲಿ ಮುಡ್ಸ್ಕ. ಲಕ್ಷ್ಮಿ ಅಮ್ಮ ನಾನು ಹಂಗಂದಿಲ್ಲ, ತಮಾಷೆ ಮಾಡಿದ್ದು. ನಾನ್ ತಮಾಷೆ ಮಾಡಿದ್ದು. ನಾನ್ ಸೀರಿಯಸ್ ಅಲ್ಲ, ನಾನ್ ತಮಾಷೆ ಮಾಡಿದ್ದು. ಅಲ್ಲಿ ಮುರ್ದು ಬಿಡ್ತೀನಿ ಇಬ್ರಿಗೂ. ಏನಾರ ಮಾತಾಡೋದು ನಮ್ ಗದ್ದೆ ಬಾಯಿ ಹಾಕಿರಿ ಅಂತ ಬಾಯಿಗೆ ಪ್ಲಾಸ್ಟರ್ ಹಾಕಿ ಪೆವಿಕಿ ಕಟ್ಬಿಡ್ತೀನಿ. ಮುಚ್ಚೆ ಬಾಯಿ. ಅಯ್ಯೋ ಬಿಡೆ ಲಕ್ಷ್ಮಿ, ಹುಡುಗರು ಏನೋ ಆಡ್ತಾವ ಒಬ್ರು. ಸುಮ್ನೆ ಪಾತಿ ಹತ್ರ ಬಂದಿದ್ರೆ ನೀನ್ ಅದ ಮಾಡ್ತಿದ್ದು, ಕಪಾಲ್ಕ ಹೋಯ್ತಿದೆ. ಏನೋ ತಮಾಷೆ ಮಾಡ್ಕೊಂಡ್ ಅಂದ ಒಬ್ರು. ಆ ಬೆಕ್ಕೊಂಡ್ರಾಣಿಗೆ ಯಾಕೆ ಬಯಕೈತಿ ಪಾಪ. ಅದ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲ ಕಣ, ನಿನ್ನ ಮೌನ ಹೊಲ್ಸ್ಕೊಂಡ್ಬಿಟ್ಟು ಬೇಕು ರಾಣಿ ನೀನು. ನಮ್ಮ ಮೌನ್ ಪಕ್ಕ ಮಕ್ಕಂಡು ನಾನ್ ಡ್ಯೂಟಿ ಹಾಕೋಯ್ತೀನಿ, ನೈಟ್ ಡ್ಯೂಟಿ ಅನ್ಬಿಟ್ಟು ನೀನ್ ನಮ್ಮ ಮೌನ್ ಪಕ್ಕ ಮಕ್ಕಂಡು ನಮ್ಮ ಮೌನ ಹೊಲ್ಸ್ಕೊಂಡ್ಬಿಟ್ಟು ಏನು ನೀನು? ಬಾರಿ ಇದೆಯಾ ಕಮ್ಮಿಯೋ ನೀನು? ಕಲ್ಲೋ ಸುಂದ್ರ, ಮ್ಯಾಗ ಬೈಬೋದ ಬೆಕ್ಕ. ನಿನ್ಗ ನಿನ್ನೆ ರಾತ್ರಿನೋ ಮೊನ್ನೆ ರಾತ್ರಿನೋ ನೀನು ಡ್ಯೂಟಿ ಹಾಕಿ ಹೋಗ್ಬಿಟ್ಟೆ. ನನ್ಗ ತಲೆನೋವು ಬೇರೆ ಬಾಳ್ ಸಿಡಿತಿತ್ತು. ಇದು ಒಂಥರ ಸುಟ್ಟಂಗ ಆಗ್ಬಿಟ್ಟಿತ್ತು. ಬಾಳ್ ಕೆಂಡಾದಂಗ ಆಗ್ಬಿಟ್ಟಿತ್ತು. ಅವಾಗ ಅದೇ ಬೆಕ್ಕು ರಾಣಿ ಏನ್ ತಣ್ಣೀರಾಗ ಬಟ್ಟೆ ತಂದು ತಲೆ ಮ್ಯಾಕೆಲ್ಲ ಹಾಕಿ ಬೇಸ್ ನೋಡ್ಕತ್ತು ಕಲ. ನಂಗ ಅದ ಖುಷಿ ಆಗ್ಬಿಡ್ತು ನೋಡು. ಹೆಂಗ ನಾವು ನಮ್ಮ ಅತ್ತೆ ನೋಡ್ಸ್ಕೊಳ್ಳೋದು ಹಿಂಗ. ಮಗನ ನೋಡು, ನನ್ ನಿಜ ರೂಪ ಬಂದಾಗ ನೀನ್ ನನ್ನಿಂದ ನಾಯಿ ಸುತ್ತದಂಗ್ ಸುತ್ತಿರ್ತಿ ನೋಡ್ಕೊಳ್ಳಲ್ಲ. ನೀನ್ ಬೇಕು ಆದ್ಮ್ಯಾಗ ನನ್ ನಾಯಿ ಆಗ್ಬೇಕು ತಕ್ಕ. ನಿನ್ನಂತ ಬೆಕ್ರಾಣಿ ಏನ್ ಯಾರು ಮದ್ವೆ ಆಯ್ತಾರ ಹೇಳು? ನಾಯಿನೇ ಮದ್ವೆ ಆಗ್ಬೇಕು. ನಾನ್ ನಾಯಿನೇ ಆಯ್ತೀನಿ ತಕ್ಕ. ಬೆಕ್ಕನ್ ರಾಣಿ. ಬಾರೇ ಎಲ್ಕಿರಿವೆ ಪಾತಿ ಬಾ. ಹುಡುಗರ ಜೊತೆ ಏನು ಸಣ್ಣವು ಅಂತ ಬಿಟ್ಟಿನಿ. ನೀನು ಮಾಡ್ತಿದ್ದ ಅಲ್ಲಿ ಮುರ್ದಾಕ್ತೀನಿ ಲೌಡಿ ನಿನ್ಗ. ಏಟ್ ಬೇಗ ಅಲ್ಲಿ ಮುರ್ಸ್ಕಂತೀಯ ಕಾಣಿ ನೀನು. ಎಲ್ಲ ಅಲ್ಗಳನ್ನ ಮುರ್ದಿಕ್ತೀನಿ ನಿನ್ಗ. ಮಾಡ್ತೀನಿ. ಅಯ್ಯೋ ಲಕ್ಷ್ಮೀದಾಕ, ನಿಮ್ದಕ್ಕೆ ತಲೆಗೆ ಕೆಸ್ಕೊಂಬಿಡಿ. ನಮ್ದಕ್ಕೆ ಅಲ್ಲಿಗೆ ಮುರಿದ್ಬಿಟ್ರೆ ನಿಮ್ದಕ್ಕೆ ಹೆಲ್ತ್ ಮುರಿದ್ಬಿಟ್ರೆ ನಮ್ದಕ್ಕೆ ಪ್ಯಾಚ್ಗೆ ಹಾಕಿಸ್ಕೊಂಡ್ಬಿಡ್ತೀವಿ. ಸೌಂದರ್ಯಕ ಈಕಿನೇ ಹೊರಗ್ ಕಳಿಸ್ತಾ ಇಲ್ಲ. ನಾನ ಒದ್ದು ಕಳ್ಸ್ಬಿಡ್ಲ ಹೇಳ್ಬಿಡು. ನನ್ಗ ಉರುಸ್ತಾರ ಕನಕ ಎಲ್ಲಾರು ನಿಂತಿರ್ಲಿಲ್ಲ. ನನ್ಗ ಇವಳು ಕಡೆನ ಬಾಳ ಆಗ್ಬಿಟ್ಟೈತಿ. ನನ್ ಗಂಡನ್ಗೆ ಯಾವಾಗ ರಾಖಿ ಕಟ್ಟೋದ್ಲು ಅವಾಗಿಂದ ಅತ್ತಿಗೆ ಅನ್ಕೊಂಡು ನನ್ ಜೀವ ಇಂತರಪ್ಪ ಇಂತಲ್ಲ. ಇವ್ರ ಸವಸ ನಾನು ಅಲ್ಲಿ ಅಪ್ಪ ಬಲ್ಲಿ. ನೋಡಿ ಸೌಂದರ್ಯದಕ್ಕ, ನಮ್ಮ ಅತ್ತಿಗೆ ಪ್ರೀತಿದು ಮಾಡಿದ್ರೆ ಯಾವ ತರದ್ದು ಆಡುತ್ತೆ. ಅದು ನಮ್ದು ಹಾದರು ಅತ್ತಿಗೆದು ನಮ್ದು ಹಾದರು ಭಾಗ್ಯ ನಮ್ದ. ಅತ್ತೆ ಯವ್ವ, ನನ್ ಚಪ್ಪಲಿ ತಕೊಂಡ್ ನಾನಾ ಬಡ್ಕೊಂಡ್ಬಿಡ್ತೀನಿ. ಹೋಗ್ಬಿಡತ್ತ ನನ್ನ ನೀರು ತಕೊಂಡ್ ನಾನಾ ಬಡ್ಕೊಂಡ್ ನನ್ಕೆನೆ ನನ್ನ ಮನೆಯಿಂದ ತೂತಾಗ್ಬಿಡಿ. ಹೋಗು ಯವ್ವ, ನನ್ ಕಾಲ್ದಾಗ ನಿನ್ ಕಾಲ್ದಾಗ ಸಾಕಾಗೋಗ್ಬಿಟ್ಟೈತು. ನೀನ್ ಆಡು ಎಂತದು ಎಣೆದು ನಂದು ಕೊಟ್ಕೊದು ಬಂದು ಅದೇನೇನೋ ಅನ್ಕೊಂಡು ಯಾವಾಗ ಸುಮ್ಕ ಆಡುಗಳು ಮರ್ಯಾದೆ
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.